ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಇವಾಗ ನಾನು ಬದುಕಿದ್ದೀನಿ, ನಾಳೆ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ನೆಕ್ಸ್ಟ್ ನಿಮಿಷ ಬದುಕಿರ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ಈ ಜೀವನದಲ್ಲಿ ಆಸೆಗಳು, ದುಡ್ಡು, ಹಣ, ಬೈಕು, ಕಾರು ಎಲ್ಲ ಬೇಕು ಅಂತ ಅನ್ಸತ್ತಲ್ವಾ? ಸೊ ಇದೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಜೀವನದಲ್ಲಿ ಎಷ್ಟು ನೀವು ಹ್ಯಾಪಿಯಾಗಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಸೊ ಇವಾಗ ನಾನು ಒಂದು ನಿಮ್ಮ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಏನೋ ಸ್ವಲ್ಪ ಜ್ಞಾನನ ಕೊಡಬೇಕು ನಾನು ಅನ್ನೋ ಒಂದು ಛಲದಲ್ಲಿ ನಾನು ಒಂದು ವಿಡಿಯೋನಾದರೂ ನೋಡ್ತಾ ಇದ್ದೆ. ಸುಮಾರು 24 ಅಕ್ಟೋಬರ್ 3:30 ಘಟನೆ. ಸೊ ಆ ಘಟನೆ ಏನು ಅಂತ ಮುಂದೆ ಕೇಳ್ತೀನಿ. ಜೀವನದಲ್ಲಿ ಏನು ಆಸೆಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟು ಇದೆಯೋ ನಿಮ್ಮ ಹತ್ರ ಹಣ ಅಷ್ಟರಲ್ಲೇ ಬದುಕಿ. ಜಾಸ್ತಿ ಹಣ ಏನು ನೀವು ತಗೊಂಡೋಗಲ್ಲ. ಕೆಲಸ ಹುಡುಕ್ಬೇಕು ಅಂತ ಒಬ್ಬರು, ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಒಬ್ಬರು, ಚೆನ್ನಾಗಿ ಓದಿ IAS ಆಫೀಸರ್ಗಳಾಗಬೇಕು ಅಂತ ಇನ್ನೊಬ್ಬರು, ನಾನು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ಪೊಲೀಸ್ ಆಗಬೇಕು ಅಂತ ಲಕ್ಷಾಂತರ ಒಂದು ಕನಸುಗಳಾದರೆ ಇಟ್ಕೊಂಡು ಬೆಂಗಳೂರಿಗಾದರೆ ಬರ್ತಾ ಇದ್ದಾರೆ. ಕೆಲವರು ಬಸ್ಸಲ್ಲಿ ಬರ್ತಾರೆ, ಇನ್ನು ಕೆಲವರು ಟ್ರೈನಲ್ಲಿ ಬರ್ತಾರೆ, ಇನ್ನು ಕೆಲವರು ಫ್ಲೈಟ್ಸಲ್ಲಿ ಬರ್ತಾರೆ, ನನ್ನಂಥವ್ರು ಒಂದು ಬೈಕ್ಗಳು ಹಾಕ್ಕೊಂಡು ಬರ್ತಾರೆ. ಸೊ ಆ ಥರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಲಕ್ಷಾಂತರ ಜನ ಆದರೆ ಬರ್ತಾ ಇದ್ದಾರೆ. ಸೊ ಇದರಲ್ಲಿ 40 ಜನ ಜೀವನ ಕಟ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಬೇರೆ ಒಂದು ರಾಜ್ಯದಿಂದ ನಮ್ಮ ಬೆಂಗಳೂರಿಗಾದರೆ ಬರ್ತಾಯಿದ್ರು. ಅಂದು 24 ಅಕ್ಟೋಬರ್ 2025. ಅಲ್ಲಿ ನೋಡ್ಬೋದು, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಸ್ಸು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹೋಗ್ತಾ ಇರಬೇಕಾದ್ರೆ ರೋಡಲ್ಲಿ ಒಂದು ಬೈಕ್ ಕೂಡ ಬರ್ತಾ ಇದೆ. ಪಕ್ಕದಲ್ಲಿ ನೋಡ್ಬೋದು ಯಾವ ಥರ ಡಿಚ್ಚಿ ಹೊಡಿಯುತ್ತೆ ಅಂತ ಹೇಳ್ಬಿಟ್ಟು. ಒಂದು ಬಸ್ಸು ತನ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಬರ್ತಾ ಇದೆ. ಮಧ್ಯದಲ್ಲಿ ಒಂದು ಊಟಕ್ಕೆ ಅಂತ ಒಂದು ಸ್ಟಾಪ್ ಆದರೆ ಕೊಡ್ತಾರೆ, ರೆಸ್ಟ್ಗೆ ಅಂತ ಹೇಳ್ಬಿಟ್ಟು. ಯಾವತ್ತು ಬಸ್ಸಲ್ಲಿ 2 ಡ್ರೈವರ್ಸ್ ಆದರೆ ಇರ್ತಾರೆ. ಅದರಲ್ಲಿ ಒಬ್ಬ ಡ್ರೈವರು ರೆಸ್ಟ್ ಮಾಡೋಕ್ಕೆ ಅಂತ ಇರ್ತಾರೆ, ಇನ್ನೊಬ್ಬ ಡ್ರೈವರ್ ಓಡಿಸ್ತಾ ಇರ್ತಾರೆ. ಆಗ ಒಂದು ಬ್ರೇಕ್ ಆದರೆ ಆಗಿದೆ. ಆ ಬ್ರೇಕ್ ಸಮಯದಲ್ಲಿ ಇನ್ನೊಬ್ಬ ಡ್ರೈವರ್ ಆದರೆ ಓಡಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಆ ಬಸ್ಸನ್ನು. ಆ ಬಸ್ ಬಂದುಬಿಟ್ಟು ಒಂದು ಕಾವೇರಿ ಅಂತೇಳ್ಬಿಟ್ಟು, ಕಾವೇರಿ ಟ್ರಾವೆಲ್ಸ್ ಅಂತೇಳ್ಬಿಟ್ಟು. ಸೊ ಆ ಬಸ್ ಆದರೆ ಸ್ಟಾರ್ಟ್ ಆಗಿದೆ. ನ್ಯಾಷನಲ್ ಹೈವೇ 44 ಮೇಲೆ ಆದರೆ ಹೋಗ್ತಾ ಇದೆ. ಆ ಬಸ್ಸು ಹೋಗ್ತಾ ಇರಬೇಕಾದ್ರೆ ಏನೋ ಸೌಂಡ್ಸ್ ಆದರೆ ಬರ್ತಾಯಿತ್ತು. ಆಗ ಒಬ್ಬ ಯುವಕ ಒಂದು ಗಾಡಿನ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾನೆ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾನೆ ರೋಡ್ ಮೇಲೆ. ಮಧ್ಯರಾತ್ರಿ 3:45 ಮಳೆ ಜೋರಾಗಿ ಬೀಳ್ತಾ ಇದೆ. ಸೊ ಆ ಸಮಯದಲ್ಲಿ ಆ ಹುಡುಗನ ಫಾಲ್ಟೋ ಗೊತ್ತಿಲ್ಲ, ಬಸ್ಸಿನ ಫಾಲ್ಟೋ ಗೊತ್ತಿಲ್ಲ. ಈ ಒಂದು ಸಮಯದಲ್ಲಿ ಒಂದು ಬೈಕ್ ಹೋಗಿ ಬಸ್ಸಿನ ಕೆಳಗಡೆ ಜೋರಾಗಿ ಹೋಗಿ ಡಿಕ್ಕಿ ಹೊಡೆದು ಒಂದು ಬೈಕು ಬಸ್ಸಿನ ಕೆಳಗಡೆ ಹೋಗ್ಬಿಟ್ಟು ಯಾವತ್ತು ಬಸ್ಸಲ್ಲಿ 2 ಪೆಟ್ರೋಲ್ ಟ್ಯಾಂಕ್ಸ್ ಅದ್ರ ಇರ್ತದೆ. ಆ ಬಸ್ಸು ಫುಲ್ ಆಗಿತ್ತು, ಒಂದು ಪೆಟ್ರೋಲ್ ಟ್ಯಾಂಕು, ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತು. ಆ ಒಂದು ಬೈಕ್ ಹೋಗಿ ಕೆಳಗಡೆ ಡಿಚ್ಚಿ ಹೊಡೆದಿದ ತಕ್ಷಣವೇ ಅದರ ಇರ್ತಕ್ಕಂಥ ಫ್ಯೂಲ್ ಎಲ್ಲ ಲೀಕ್ ಆಗಿ ಫುಲ್ ಬೆಂಕಿ ಹಚ್ಕೊಂಡ್ಬಿಟ್ಟಿದ ತಕ್ಷಣ ಈ ಡ್ರೈವರ್ಸು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಳಗಡೆಗೆ ಜಂಪ್ ಮಾಡಿಬಿಟ್ಟಿದ್ದಾನೆ ಒಬ್ಬ ಡ್ರೈವರು. ಸೊ ಇನ್ನೊಬ್ಬ ಡ್ರೈವರು ಓಡೋಗಿದ್ದಾನೆ. ಸೊ ಆ ಥರ ಈ ಡ್ರೈವರ್ಸು ಸೇಫ್ ಆಗಿಬಿಟ್ಟಿದ್ದಾರೆ. ಈ ಬೈಕು ಡಿಚ್ಚಿ ಹೊಡೆದಿದ ತಕ್ಷಣ ಸುಮಾರು 300 ಮೀಟರ್ಸು ಹಂಗೆ ಓಡಿಸಿದ್ದಾನಂತೆ ಈ ಡ್ರೈವರು. ಅಲ್ಲ ಗುರು, 40 ಜನರ ಪ್ರಾಣ ಇದೆ ಅದರಲ್ಲಿ. ಬೆಂಕಿ ಹಚ್ಕೊಂಡಿದ ತಕ್ಷಣ ಇನ್ನೇನು ಮಾಡಬೇಕು? ನಮ್ಮ ಇಂಡಿಯಾದಲ್ಲಿ ನಡೀತಾ ಇರ್ತಕ್ಕಂತಹ ಇದೇ ಘಟನೆಗಳು ಎಷ್ಟೊಂದಾಗಿದೆ. ನಿಮ್ಗೆ ಇಲ್ಲಿ ಮುಂದೆ ಹಾಕಿದ್ದೀನಿ ನೋಡಿ. ಮೊನ್ನೆ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಮಧ್ಯಪ್ರದೇಶದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಸೊ ಎಷ್ಟೊಂದು ಆಕ್ಸಿಡೆಂಟ್ಸು ಈ ಪ್ರೈವೇಟ್ ಬಸ್ಸಸ್ ಅವ್ರದ್ದೇ ಆಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಬೆಳೀತಾ ನಮ್ಮ ಗೌರ್ಮೆಂಟು ಈ ಪ್ರೈವೇಟ್ ಬಸ್ಸಸ್ ಕೂಡ ಒಂದು ಪರ್ಮಿಷನ್ ಆದರೆ ಕೊಟ್ಬಿಡ್ತು. ಅದರಿಂದ ಎಷ್ಟೊಂದು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನೋಡ್ತಾ ಇಲ್ಲ. ಯಾವುದೋ ಒಂದು ಬಸ್ ಕಂಪ್ನಿನ ಹಿಡ್ಕೊತಾರೆ, ಒಂದು ಬೇಸಿಕ್ ಮಾಡೆಲ್ ಬಸ್ಸನ್ನಾದರೆ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಪ್ಲೈವುಡ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಸ್ಬಿಟ್ಟು ಒಂದು ಫೋಮ್ ಆಗಿರ್ಬೋದು ಎಲ್ಲ ಇಟ್ಬಿಟ್ಟು ಬಸ್ಸನ್ನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಏನಾಗ್ತಾ ಇದೆ, 40 ಜನ ಕೂತ್ಕೊಳ್ತಕ್ಕಂಥ ಕೆಪಾಸಿಟಿ ಬಸ್ಸ ಅದು ಫಸ್ಟ್ ಚೆಕ್ ಮಾಡಿ. ಮತ್ತು ಫಸ್ಟು ನೀವು ಬಸ್ ಹತ್ತಬೇಕಾದ್ರೆ ಯಾವ ಕಂಪ್ನಿ ಬಸ್ ಹತ್ತಾ ಇದ್ದೀರಾ, ಅದ್ರ ರೆಪ್ಯುಟೇಷನ್ಸ್ ನೋಡಿ, ಅದ್ರ ಬ್ಯಾಕ್ಗ್ರೌಂಡಲ್ಲಿ ಏನೇನು ನಡೆದಿದೆ ಅದೆಲ್ಲ ತಿಳ್ಕೊಂಡು ಬಸ್ಸನ್ನು ಹತ್ತಿ. ಮೊದಲು ಆ ಬಸ್ ಹೋಗ್ತಾ ಇರಬೇಕಾದ್ರೆ ಆ ಡ್ರೈವರ್ಸ್ ಏನು ಮಾಡಬೇಕಾಗಿತ್ತು, ಅಲ್ಲೇ ನಿಲ್ಲಿಸಿ
ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಇರ್ತದೆ ಪ್ರತಿ ಬಸ್ಸಲ್ಲೂ. ನಾನು ಇಲ್ಲೊಂದು ಆ್ಯಕ್ಟ್ ಹಾಕಿದ್ದೀನಿ ನೋಡಿ, ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಪ್ರಕಾರ ಒಂದು ಯಾವುದೇ ಒಂದು ಬಸ್ಸಲ್ಲಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ಸು ಮತ್ತು ಆ್ಯಮರ್ ಇರಬೇಕು, ಒಂದು ಎಮರ್ಜೆನ್ಸಿ ಆ್ಯಮರ್ಸು ಎಲ್ಲ ಇಲ್ದಿರ ನಡೆಸಬಾರ್ದು. ನಡೆಸಿದ್ರೆ ಫೈನ್ ಆಗಬೇಕು, ತುಂಬ ಹಾಕ್ಬೇಕು ಫೈನು, ಆ ಬಸ್ಸಿಗಂತೂ ಜಾಸ್ತಿ ಆಗ್ಬೇಕು ಫೈನು. ಸೊ ಅವಾಗ ಗೊತ್ತಾಗ್ತದೆ 40 ಜನರ ಪ್ರಾಣ ಒಂದೇ ಬಸ್ಸಲ್ಲಿರೋದು, ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ಆಗ ಒಂದು ಘಟನೆ ಆಗಿದ ನಂತರ ಸುಮಾರು ಕೆಲವರಾದರೆ ಘಟನೆ ಆಗಿದ ನಂತರ ಕೆಲವರು ಇಳಿದು ಔಟ್ಸೈಡ್ ಬಂದುಬಿಟ್ಟಿದ್ದಾರೆ, ಒಂದು ವಿಂಡೋಸನ್ನು ಹೊಡೆದ್ಬಿಟ್ಟು ಔಟ್ಸೈಡ್ ಬಂದುಬಿಟ್ಟಿದ್ದಾರೆ. ಆಸೆಗಳಿಟ್ಕೊಂಡಾದ್ರೆ ಬಸ್ಸುಗಳಿರ್ತಾರೆ, ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಣ ಅಂತ ಬಸ್ ಹತ್ತಾರೆ, ತಂದೆ ತಾಯಿಗಳನ್ನ ಸಾಕೋಣ ಅಂತ ಬಸ್ ಹತ್ತಾರೆ. ಸೊ ಎಲ್ಲನೂ ನುಚ್ಚು ನೂರಾಗ್ಬಿಟ್ಟಿದೆ. ಸುಮಾರು 21 ಜನರ ಸಾವು ಆದರೆ ಆಗಿದೆ. ಅದರಲ್ಲಿ 2 ಮಕ್ಕಳು ಏನು ಅಂದ್ಕೊಂಡು ಬಂದಿರ್ತಾರೋ ಜೀವನ ಕಟ್ಟಕ್ಕೆ. ಸೊ ಜೀವನ ಕಟ್ಕೊಳ್ಳೋದಕ್ಕೆ ಏನೇನು ಯೋಚನೆಗಳು ಮಾಡಿರ್ತಾರೋ, ನಿಮ್ಗೆ ಇಲ್ಲಿ ಫೋಟೋಗಳು ಹಾಕಿದ್ದೀನಿ ನೋಡಿ. ನನಗೆ ನೋಡಿ ಶಾಕ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್ ನಾನೇ ಆ ಬಸ್ಸಲ್ಲಿ ಇದ್ದಿದ್ರೆ ಏನಾಗ್ತಾಯಿತ್ತು ಹೇಳಿ. ಸೊ ಆ ಥರ ಜೀವನದಲ್ಲಿ ಏನು ಆಸೆಗಳನ್ನಾದರೆ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಮೊದಲು ಒಂದು ಗೌರ್ಮೆಂಟ್ ಆದರೆ ಒಳ್ಳೆ ಒಂದು ನಿರ್ಧಾರಕ್ಕಾದರೆ ಬರಬೇಕು. ಯಾವುದೇ ಬಸ್ಸು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೇ ಬಸ್ಸು ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಫಿಟ್ನೆಸ್ ಆದರೆ ಇರಬೇಕು. ಈ ಬಸ್ಸಿಗೆ ಫಿಟ್ನೆಸ್ ಹಾಳಾಗಿದೆ ಅಂತ ಒಂದು ಆರ್ಟಿಕಲ್ ಆದರೆ ಬರೆದಿದ್ದಾರೆ, ಫಿಟ್ನೆಸ್ಸು ಇಲ್ವಂತೆ. ಅದೇ ಥರ ಇನ್ಶೂರೆನ್ಸು ಕಟ್ಟಿಲ್ಲ ಅಂತ ಒಂದು ಆರ್ಟಿಕಲ್ ಆದರೆ ಹಾಕಿದ್ದಾರೆ. ಮತ್ತು ಅವರು ಹೇಳ್ತಾ ಇದ್ದಾರೆ, ಬಸ್ಸಿನ ಓನರು, ನಮ್ಮ ಬಸ್ಸಿಗೆ ಎಲ್ಲ ತರಹದ ಇನ್ಶೂರೆನ್ಸ್ಗಳಿದೆ, ಫಿಟ್ನೆಸ್ ಎಲ್ಲನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪರವಾಗಿಲ್ಲ, ಫಿಟ್ನೆಸ್ ಇದ್ರೇನು ಇನ್ಶೂರೆನ್ಸ್ ಇದ್ರೇನು ಇವಾಗ ಹೋಗಿರ್ತಕ್ಕಂಥ ಪ್ರಾಣಗಳು ಮತ್ತೆ ಬರ್ತದ. ಸೊ ಆ ಕಾರಣದಿಂದ ಒಳ್ಳೆ ಸೇಫ್ಟಿ ಮೆಜರ್ಸನ್ನು ಬಸ್ಸು ಒಂದು ಕಂಪನಿಯವರು ತಗೋಬೇಕು ಅಂತ ನಾನು ಕೇಳ್ತೀನಿ. ಈ ನ್ಯೂಸು CM ಇಂದ PM ಆದರೆ ಹೋಗಿದೆ. ಆಂಧ್ರ ಪ್ರದೇಶ್ CM ಆದರೆ ಒಂದು ಟ್ವೀಟ್ ಆದರೆ ಮಾಡಿದ್ದಾರೆ. ನರೇಂದ್ರ ಮೋದಿಯವರು 2 ಲಕ್ಷ ಪ್ರತಿ ಒಬ್ಬ ಮೃತಪಟ್ಟಿರ್ತಕ್ಕಂಥ ಕುಟುಂಬಕ್ಕೂ 2 ಲಕ್ಷ ಕೊಡ್ತೀನಿ, ಹಾಗೂ ಯಾರ್ಯಾರು ಗಾಯಗಳಾಗಿದೆಯೋ ಅವ್ರಿಗೆ 50,000 ಕೊಡ್ತೀನಿ ಅಂತ